ವಾಟ್ ಎ ಮ್ಯಾಚ್ ಗುರು, ವಾಟ್ ಎ ಮ್ಯಾಚ್. ಮುಕುಲ್ ಚೌಧರಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು, ಮುಕುಲ್ ಚೌಧರಿ ಅವ್ರು ಹೊಡಿತಾರೆ ಅಂತ. ಹೊಸ ಹೀರೋ ಹುಟ್ಟಿದ್ದಾರೆ ಗುರು, ಮುಕುಲ್ ಚೌಧರಿ. ಎಕ್ಸ್ಪೆಕ್ಟ್ ಮಾಡಿದ್ರ ಗುರು? ಮುಕುಲ್ ಚೌಧರಿ ಮತ್ತೆ ನಮ್ಮ ಮೊಹಮ್ಮದ್ ಶಮಿ ಅವರು ಮೊದಲು ಸುನಿಲ್ ನಾರಾಯಣ್ಗೆ ಆಡ್ತಿದ್ದಾಗ ಎಕ್ಸ್ಪೆಕ್ಟ್ ಮಾಡಿದ್ರ ಮುಕುಲ್ ಚೌಧರಿ ಅವರು ಈ ಒಂದು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಅಂತ? ನಾನೇ ಎಕ್ಸ್ಪೆಕ್ಟ್ ಅಂತ ಮಾಡಿರ್ಲಿಲ್ಲ ಗುರು. ಈಸಿಯಾಗಿ ಈ ಒಂದು ಮ್ಯಾಚ್ ನ KKR ಅವ್ರು ಗೆಲ್ತಾರೆ. ಇಲ್ಲಿವರೆಗೂ ಯಾಕೆ KKR ಅವ್ರು ಒಂದ್ ಮ್ಯಾಚ್ ಗೆದ್ದಿರ್ಲಿಲ್ಲ, ಇವಾಗ 3-3 ಸೋಲಾಗಿದೆ. ಒಂದ್ ಮ್ಯಾಚ್ ನ ಆರಾಮ್ಸಾಗಿ KKR ಅವರು ಗೆಲ್ತಾರೆ ಅಂತ ಅನ್ಕೊಂಡೆ. ಬಟ್ ಮುಕುಲ್ ಚೌಧರಿ ಗುರು, ಏನ್ ಗುರು, ಅದು ಎಲೆಗೆ ಆಫ್ಟರ್ ಶಾರ್ಟ್ ಫಸ್ಟ್ 6 ಹೊಡಿತಾರಲ್ಲ, ಅವಾಗ್ಲೇ ಏನೋ ಇದೆ ಗುರು ಅಂತ ಅನ್ಕೊಂಡೆ. ಬಟ್ ಈ ರೇಂಜ್ ಆಡ್ತಾರೆ ಅಂತ ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು. ಸಖತ್ ಬ್ಯಾಟಿಂಗ್ ಗುರು ನಮ್ಮ ಮುಕುಲ್ ಚೌಧರಿಯಿಂದ. ಕೊನೆಲ್ ಗುರು ಒಂದ್ 6 ಹೋಗತ್ತೆ, ಆಮೇಲೆ ಒಂದ್ ಸಿಂಗಲ್ ಓಡ್ಬಿಡ್ತಾರೆ. ಹೆಂಗೋ ಮ್ಯಾಚ್ ಫಿನಿಶ್ ಆಗತ್ತೆ. ರಘುವಂಶಿ ಅವರು ಪ್ರಾಪರ್ ಕೀಪರ್ ಅಲ್ಲ ಗುರು, ಅದೇ ಪ್ರಾಬ್ಲಮ್ ಆಯ್ತಾ ನಮ್ಮ KKR ಅವ್ರಿಗೆ. ವಾಟ್ ಎ ಮ್ಯಾನ್ ಗುರು. ಮುಕುಲ್ ಚೌಧರಿ ಅವ್ರ ಸ್ಟಾಕ್ಸ್ ಎಲ್ಲ ಹೊಂಟೋಗತ್ತೆ ಇವತ್ತು. ಯಾರು ಎಕ್ಸ್ಪೆಕ್ಟ್ ಅಂತೂ ಮಾಡಿರ್ಲಿಲ್ಲ ಗುರು. ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಹೊಸ ಹೀರೋ ಹುಟ್ಟಾಯ್ತು ಗುರು ಈ ಒಂದು ದಿನ ಫಿನಿಶರ್ ಆಗಿ. ರಿಂಕು ಸಿಂಗ್ ಅವರು 5 6 ನ ಹೊಡೆದಿ ಮ್ಯಾಚ್ ನ ಫಿನಿಶ್ ಮಾಡಿದ್ದು ಇದೇ ದಿನ ಅಂತೆ, ಏಪ್ರಿಲ್ 9ನೇ ತಾರೀಕು. ಮತ್ತೆ ಇದೇ ದಿನ ನಮ್ಮ ಮುಕುಲ್ ಚೌಧರಿ, ಯಪ್ಪ ಎಕ್ಸ್ಪೆಕ್ಟ್ ಅಂತೂ ನಾನಂತೂ ಮಾಡಿರ್ಲಿಲ್ಲ. ಬಟ್ ಮುಕುಲ್ ಚೌಧರಿ ಅವ್ರು ಫಿನಿಶ್ ಮಾಡಿದ್ದಾರೆ. ಗುರು ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ದ ಹೀರೋ ಬ್ರೋ. ಹೆಲಿಕಾಪ್ಟರ್ ಶಾಟ್ ಹೊಡಿತಾರಲ್ಲ ಗುರು, ವೈಭವ್ ರೋರಾ ಅವ್ರಿಗೆ. ನಾನು ಆದ್ರೂ ಅವಾಗ KKR ಗೆಲ್ತಾರೆ ಅಂತ ಅನ್ಕೊಂಡೆ. ಬಟ್ ಗುರು, ಈ ಒಂದು ಮ್ಯಾಚ್ ಈ ತರ ಎಲ್ಲ ಟರ್ನ್ ಆಗತ್ತೆ ಅಂತ ನಿಜ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಗುರು ಬನ್ನಿ ಗುರು, ಇವಾಗ ಈ ಒಂದು ಮ್ಯಾಚ್ ಬಗ್ಗೆ ಸ್ಟಾರ್ಟಿಂಗ್ ಇಂದ ಮಾತಾಡೋಣ. ಗುರು, ಫಿನ್ ಹಲೇನ್ ಅವ್ರದ್ದು ದಿಗ್ವೇಶ್ ರಾತಿ ಅವ್ರ ಕ್ಯಾಚ್ ಹಿಡಿತಾರಲ್ಲ ಗುರು, ಅದು ಬೌಂಡ್ರಿ ರೋಪ್ ಲೆಕ್ಕದಲ್ಲಿ ನನಗೆ ಅಲ್ಲಾಡ್ದಂಗ್ ಕಾಣಿಸ್ತಾನೆ ಇತ್ತು ಗುರು. ಮತ್ತೆ ಕಾಮೆಂಟೇಟರ್ ಸಹ ಅಲ್ಲಾಡಿದೆ ಅಂತಾನೆ ಮಾತಾಡ್ತಾ ಇದ್ರು. ಬಟ್ ಏನಕ್ಕೆ ಅದು ಉಟ್ಕೊಟ್ರೋ ಗೊತ್ತಿಲ್ಲ ಗುರು. ಟೆಕ್ನಾಲಜಿ ಇದೆ, ವೈಡ್ಗೆ 10 ನಿಮಿಷ ತಗೋತಾರ ಗುರು. ಅದ್ ಏನಕ್ಕೆ ಔಟ್ ಆದಾಗ ಆತರ ಕ್ಲಿಯರ್ ಕಟ್ ಆಗಿ ತೋರ್ಸಲ್ಲ, ಕ್ಲಿಯರ್ ಕಟ್ ಆಗಿ ನೋಡಲ್ಲ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಗುರು. ಲೆಕ್ಕದಲ್ಲಿ ಫಿನ್ ಅದೇನವ್ರು ಇದ್ದೀರಿ, ಇನ್ನೂ ರನ್ ಬೇಜಾನ್ ಬರ್ತಿದ್ ಗುರು. ಒಂದ್ 20 ಬಾಲ್ ಆಡಿದ್ರೆ ಒಂದ್ 40-45 ಎಲ್ಲ ಹೊಡಿತಿದ್ರು. ಅದ್ ಎಫೆಕ್ಟ್ ಮಾಡಿರತ್ತೆ ಗುರು KKR ಅವ್ರಿಗೆ. ಬಟ್ ಆಮೇಲೆ ಗುರು, ನನಗೆ ಕ್ಯಾಮರಾನ್ ಗ್ರೀನ್ ಅವ್ರು 24 ಬಾಲಿ 32 ಹೊಡೆದಿರ್ಬೋದು ಅವರು. ಬಟ್ ಫಸ್ಟ್ ಬೌಂಡ್ರಿ ಹೊಡಿಯಕ್ 15 ಬಾಲ್ ತಗೋತಾರ ಗುರು. ಇವ್ರು ಏನ್ ಆಡ್ತಿದಾರೆ ಕ್ಯಾಮರಾನ್ ಗ್ರೀನ್ ಅವರು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ ಫಿನ್ ಅಲೇನ್ ಅವ್ರು ನೋಡಿ, ಇವ್ರು 2 4 ಹೊಡಿರ್ತಾರೆ. ಆಮೇಲೆ ಆ ಕ್ಯಾಚ್ ನ ಅದು ನನ್ ಪ್ರಕಾರ ಅದು ನಾಟ್ ಔಟ್ ಗುರು. ಬಟ್ ಅದು ಔಟೇ. ಪ್ರಿನ್ಸ್ ಯಾದವ್ ಅವ್ರಿಗೆ ಔಟ್ ಆಗ್ತಾರೆ ಗುರು. ಆಮೇಲೆ ನಮ್ಮ ಅಜಿಂಕ್ಯ ರಹಾನೆ ಮತ್ತೆ ಹ್ಯಾಂಗ್ರೀಶ್ ರಘುವಂಶಿ ಅವ್ರಿಬ್ರು ಗುರು ಒಂಥರ ಕನ್ಸಿಸ್ಟೆನ್ಸ್ ಆಗಿ ಹೊಡಿದಿರ್ತಾರೆ. ನಿಮ್ಗೆ ರಹಾನೆ ಅವರು ಹೊಡಿತಿರ್ತಾರೆ ಗುರು, ಬಟ್ ಅಷ್ಟು ಗೊತ್ತಾಗಲ್ಲ ರಹಾನೆ ಅವ್ರು ಹೊಡಿಯೋದು ಸಹ. ಒಂದ್ 4 4 2 6 ಎಲ್ಲ ಹೊಡೆದಿ 41 ಹೊಡಿತಾರೆ. ರಘುವಂಶಿ ಅವರು 45 ರನ್ ಹೊಡಿತಾರೆ. ಇವರು ಸಹ ಚೆನ್ನಾಗಿ ಆಡ್ತಾರೆ. ಇವರು ಸಿದ್ಧಾರ್ಥ್ ಅವ್ರಿಗೆ ಔಟ್ ಆಗ್ತಾರೆ. ನಮ್ಮ ರಹಾನೆ ಅವರು ಗುರು ದಿಗ್ವೇಶ್ ರಾತಿ ಅವ್ರಿಗೆ ಔಟ್ ಆಗ್ತಾರೆ. ಆ ಕ್ಯಾಚ್ ಅವರು ಶಮಿ ಅವ್ರು ಸಗದಾಗೆ ತಗೋತಾರೆ. ಆಮೇಲೆ ಗುರು ಸ್ವಲ್ಪ ಸ್ಲೋ ಆಗಿದೆ ನಮ್ಮ ಕ್ಯಾಮರಾನ್ ಗ್ರೀನ್ ಮತ್ತೆ ಪೋವೆಲ್. ಮತ್ತೆ ಇವತ್ ನಮ್ ರಿಂಕು ಸಿಂಗ್ ಅವ್ರು ನೋಡಿ ಗುರು, 7 ಬಾಲಿಗೆ ಬರೀ 4 ರನ್ನು. ವಿಕೆಟ್ ಬಿಡತ್ತಲ್ಲ ಗುರು ನಮ್ದು ರಹಾನೆ ಅವ್ರದ್ದು. ಆಮೇಲೆ ಇವ್ರು ಬೌಂಡ್ರಿ ಹೊಡಿಯೋದೆಲ್ಲ ಕಡಿಮೆ ಆಗ್ಬಿಡತ್ತೆ. ರಿಂಕು ಸಿಂಗ್ ಅವ್ರು ಔಟ್ ಆಗ್ಬಿಡ್ತಾರೆ. ಆವೇಶ್ ಖಾನ್ ಅವ್ರಿಗೆ ಬೋಲ್ಡ್ ಆಗ್ತಾರೆ. ಅದು ಟಾಪ್ ಆಫ್ ದ ಆಫ್ ಸ್ಟಂಪ್ ಎಗ್ರತೆ ಗುರು. ಬೆಸ್ಟ್ ಬೌಲಿಂಗ್ ಗುರು ಅದು ಒಬ್ಬ ಬೌಲರ್ಸ್ ಡ್ರೀಮ್ ಆಗಿರತ್ತೆ ಆತರ ಎಗ್ರಬೇಕು ಅಂತ. ಎಗ್ರದಾಗ ತುಂಬಾ ಖುಷಿ ಆಗತ್ತೆ, ಯಾಕಪ್ಪ ಆ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಕೊನೆಯಲ್ಲಿ ಗುರು ಕ್ಯಾಮರಾನ್ ಗ್ರೀನ್ ಪೋವೆಲ್ ಅವರು ಫಸ್ಟ್ ಹೊಡಿಯೋಕ್ ಶುರು ಮಾಡ್ತಾರೆ. ಕೊನೆಯಲ್ಲಿ ಗುರು ಕ್ಯಾಮರಾನ್ ಗ್ರೀನ್ ಅವ್ರು ಹೊಡೆದಿ ಒಂದು ರೇಂಜ್ ಮ್ಯಾಚ್ ಅಪ್ ನ ಮಾಡ್ತಾರೆ. ರೋಮನ್ ಪೋವೆಲ್ ಅವರು ಹೇಳ್ತಾರೆ ಗುರು 180 ಒಂದು ಒಳ್ಳೆ ಸ್ಕೋರ್ ಈ ಒಂದು ಮ್ಯಾಚ್ಗೆ. 200+ ಅಲ್ಲ, ಪಿಚ್ ಸ್ವಲ್ಪ ಸ್ಲೋ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಪಿಚ್ ಒಂದ್ ಕಡೆ ಹಂಗೆ ಅನ್ನಿಸ್ತಿತ್ತು ಗುರು. ನೋಡಿ ಗುರು, ನಮ್ ಸುನಿಲ್ ನಾರಾಯಣ್ ಅವರು ಕೇವಲ 13 ರನ್ ಹೊಡಿಸ್ಕೊಂಡಿದ್ದಾರೆ, ಒಂದ್ ವಿಕೆಟ್ ತೆಗೆದಿದ್ದಾರೆ. ಶಮಿ ಅವ್ರದ್ದು ಎಕಾನಮಿ 3.25. ಗುರು ಇದು ತುಂಬಾ ಬೆನಿಫಿಟ್ ಮಾಡ್ತು ನಮ್ಮ KKR ಅವ್ರಿಗೆ. ಆ ಒಂದು ಬೌಲಿಂಗ್ ಇಂದಾನೆ ಮ್ಯಾಚ್ ನ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಗುರು ಹಂಗೆಲ್ಲ ಆಗಲ್ವಲ್ಲಪ್ಪ. ನಮ್ಮ ಮುಕುಲ್ ಚೌಧರಿ ಫಿನಿಶ್ ಮಾಡ್ಬಿಟ್ರು, ಯಾರು ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ ಗುರು. ಇವತ್ತು ಇವ್ರಿಗೆ ಸ್ಟಾರ್ಟಿಂಗ್ ಅಷ್ಟೇನ್ ಚೆನ್ನಾಗಿ ಬರ. ಮಾರ್ಷ್ ಅವ್ರು ಬೇಗ ಔಟ್ ಆಗ್ತಾರೆ. ಮಾರ್ಕ್ ರಾಮ್ ಅವರು ಔಟ್ ಆಗ್ತಾರೆ. ಮಾರ್ಷ್ ಅವ್ರು ಸ್ಟಾರ್ಟಿಂಗ್ 1 4 ಇಂದಾನೆ ಶುರು ಮಾಡ್ತಾರೆ. ಆಮೇಲೆ ಪಂತ್ ಅವರು ಗುರು
ಶಾರ್ಟ್ ಬಾಲಿಗೆ ಔಟ್ ಆಗ್ತಾರೆ. ಆಯುಷ್ ಬದೋನಿ ಅವರು, ಇವ್ರದ್ದು ಒಂದು ಒಳ್ಳೆ ಕ್ಯಾಮಿಯೋ ಗುರು, 34 ಬಾಲಿಗೆ 54 ರನ್. ಇವ್ರದ್ದು ಇನ್ನಿಂಗ್ಸ್ ಸಹ ಹೆಲ್ಪ್ ಮಾಡಿದ್ರು. ಪೂರನ್ ಅವ್ರ ಗುರು ಸಿಕ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ, ಬಟ್ ಇವರು ಸಹ ಶಾರ್ಟ್ ಬಾಲ್ಗೆ ಔಟ್ ಆಗ್ತಾರೆ. ಆಮೇಲೆ ಅಬ್ದುಲ್ ಸಮದ್ ಅವರು, ಅನ್ಕುಲ್ ರಾಯ್ ಅವ್ರ ಬೌಲಿಂಗ್ ಅಲ್ಲಿ ಕ್ಲೀನ್ ಆಗಿ ಬೋಲ್ಡ್ ಆಗ್ತಾರೆ. ಗುರು ಒಂದ್ ರೇಂಜ್ಗೆ ಹೋಪ್ಸ್ ಎಲ್ಲ ಹೊಂಟೋಗಿರತ್ತೆ ನಮ್ ಮುಕುಲ್ ಚೌಧರಿ ಮತ್ತೆ ಕೊನೆಗೆ ಆವೇಶ್ ಖಾನ್ ಆಡ್ತಿದ್ದಾಗ. ಬಟ್ ಆ ಒಂದು ಹೆಲಿಕಾಪ್ಟರ್ ಶಾರ್ಟ್ ಸಿಕ್ಸ್ ಬಂದ ಮೇಲೆ ಗುರು ಹೊಡಿತಾರಲ್ಲ ಗುರು ಮುಕುಲ್ ಚೌಧರಿ ಅವರು. ಗುರು ನಾವು ನಮ್ಮ LSG ಟ್ಯಾಲೆಂಟ್ ಸ್ಕೋಟ್ ಅವ್ರಿಗೆ ಒಂದು ಸೆಲ್ಯೂಟ್ ನ ಹೊಡಿಲೇಬೇಕು ಗುರು. ಹುಡ್ಕೊ ಬಂದಿದಾರಲ್ಲ ಗುರು ರಾಜಸ್ಥಾನ್ ಇಂದ ಈ ವ್ಯಕ್ತಿನ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಗುರು? ಹೊಡಿರಿ, ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.